ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಉಳಿದಿರೋದಕ್ಕೆ ಈ ರೀತಿ ಕ್ಲಿಪ್ಸ್ಗಳನ್ನ ಹಾಕಿರ್ತೀನಿ. ಯಾಕಂದ್ರೆ ಏರ್ ಒಳಗಡೆ ಹೋಗಿ ಹಾಳಾಗ್ಬಿಡುತ್ತೆ ಹಿಟ್ಟುಗಳು. ಸೊ ನೀವು ಕೂಡ ಹಾಗೇನೆ ಮಾಡಿ. ಇದೊಂದು ಕಿಚನ್ ಟಿಪ್ಸ್ ನಿಮಗೆ. ನೋಡಿ, ಈ ಹಿಟ್ಟು ಈ ಒಂದು ರೆಸಿಪಿ ಜೊತೆಗೆ ನಿಮ್ಗೆ ಟಿಪ್ಸ್ ಕೂಡ ಕೊಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹರ್ಷಿತಾ. ಸೊ ಇವಾಗ ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ಉಬ್ಬು ರೊಟ್ಟಿ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ, ಸುಮಾರು ಜನರಿಗೆ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲ ಅಂದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನೋಡಿ, ಇದನ್ನ ಮಾಡ್ಕೊಂಡು ಇಟ್ಟಿದ್ದೆ ಇದನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಪೇಷನ್ಸ್ ಕೂಡ ಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಿದ್ರಿ, ನನಗೆ ಮತ್ತೆ ನನ್ನ ಮಗಳಿಗೆ. ಸೊ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇನ್ನೇನು ಮಾಡಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡಬೇಕು. ನೋಡಿ, ಈ ರೀತಿ ಉಂಡೆ ಮಾಡಬೇಕು. ತುಂಬ ಚೆನ್ನಾಗಾಗತ್ತೆ, ತುಂಬ ಸಾಫ್ಟಾಗಿ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ವೀಡಿಯೋಸ್ಗಳನ್ನ ನೋಡಿ. ಸೊ ಉಬ್ಬು ರೊಟ್ಟಿ ಮಾಡೋದು ನಾನು ತುಂಬ ದಿನ ಆಗೋಗಿತ್ತು, ಆಲ್ಮೋಸ್ಟ್ 2-3 ಇಯರ್ಸ್ ಆಗೋಗಿತ್ತು ಅನ್ಕೋತೀನಿ ಉಬ್ಬು ರೊಟ್ಟಿ ಮಾಡಿದೆ. ಸೊ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ನೋಡಿ, ಈ ರೀತಿ ಮಿಡ್ಲ್ ಇದರಲ್ಲಿ ಕೈ ಇದರಲ್ಲಿ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ರೌಂಡ್ ಶೇಪಿಗೆ ಈ ರೀತಿ ಉಂಡೆ ಮಾಡಬೇಕು. ನೋಡ್ತಾ ಇದ್ದೀರಲ್ವ? ಸೊ ಹೀಗೇನೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದನ್ನ ಲಟಾಯಿಸ್ಬೇಕು, ಇಲ್ಲಾಂದ್ರೆ ಕೈಯಲ್ಲಿ ತಟ್ಟಿದ್ರೂ ಆಗುತ್ತೆ. ಬಟ್ ಇದು ವಿಡಿಯೋಸ್ ಬೇಕಾದ್ರೆ ನೆಕ್ಸ್ಟ್ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಮಾಡ್ತೀನಿ. ಇದನ್ನ ಹೇಗೆ ಮಾಡಿದೆ ಅಂದರೆ, ನಾನು ಯಾವ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ ನಿಮಗೆ. ಬನ್ನಿ, ನಾನು ಅಕ್ಕಿ ಹಿಟ್ಟು ತಗೊಂಡಿರೋದು ಒಂದು ಭಾಗ್ಯಲಕ್ಷ್ಮಿ. ನೋಡಿ, ಈ ರೀತಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಉಳಿದಿರೋದಕ್ಕೆ ಈ ರೀತಿ ಕ್ಲಿಪ್ಸ್ಗಳನ್ನ ಹಾಕಿರ್ತೀನಿ. ಯಾಕಂದ್ರೆ ಏರ್ ಒಳಗಡೆ ಹೋದ್ರೆ ಹಾಳಾಗ್ಬಿಡುತ್ತೆ ಹಿಟ್ಟುಗಳು. ಸೊ ನೀವು ಕೂಡ ಹಾಗೇನೆ ಮಾಡಿ. ಇದೊಂದು ಕಿಚನ್ ಟಿಪ್ಸ್ ನಿಮಗೆ. ನೋಡಿ, ಈ ಹಿಟ್ಟು ಈ ಒಂದು ರೆಸಿಪಿ ಜೊತೆಗೆ ನಿಮ್ಗೆ ಟಿಪ್ಸ್ ಕೂಡ ಕೊಡ್ತಾರೆ. ನೋಡಿ, ಈ ರೀತಿ ಕ್ಲಿಪ್ಸ್ಗಳು ಸಿಗುತ್ತೆ. ನೋಡಿ, ಈ ರೀತಿ ಕ್ಲಿಪ್ಗಳು ಸಿಗುತ್ತೆ. ಆಲ್ಮೋಸ್ಟ್ ಚಿಕ್ಕ ಸೈಜ್ ದೊಡ್ಡ ಸೈಜ್ವರೆಗೆ ಸಿಗುತ್ತೆ. ಏನು ಮಾಡಿ ಅಂದರೆ, ಈ ರೀತಿ ನೋಡಿ, ನಾನು ಈ ರೈಸ್ ಫ್ಲೋರ್ನ ಯೂಸ್ ಮಾಡ್ತೀನಿ. ಶ್ರೀ ಭಾಗ್ಯಲಕ್ಷ್ಮಿ ಅವ್ರದ್ದು ತುಂಬ ಚೆನ್ನಾಗಿದೆ ರೈಸ್ ಫ್ಲೋರು. ಹಾಗೆಯೇ ವಿಜಯ್ ಕೂಡ ತುಂಬ ಚೆನ್ನಾಗಿದೆ. ಈ ರೀತಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಫುಲ್ ಫೋಲ್ಡ್ ಮಾಡಿ ಈ ರೀತಿ ಕ್ಲಿಪ್ಪನ್ನು ಹಾಕಿಟ್ರೆ ಒಳಗಡೆ ಇದಕ್ಕೆ ಏರ್ ಏನು ಹೋಗಲ್ಲ, ಗಾಳಿ ಹೋಗಲ್ಲ. ಅವಾಗ ಹಿಟ್ಟು ಏನೂ ಆಗಲ್ಲ. ನೋಡಿ, ಈ ಉಬ್ಬು ರೊಟ್ಟಿಗೆ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ. ಸೊಪ್ಪು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸೊಪ್ಪು ಸಿಕ್ಕಿಲ್ಲ ನೆನ್ನೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿರ್ತೀನಿ. ತುಂಬ ಚೆನ್ನಾಗಾಗುತ್ತೆ ಕ್ಯಾಪ್ಸಿಕಮ್ ಪಲ್ಯ. ಆಮೇಲೆ ಉಬ್ಬು ರೊಟ್ಟಿ ತುಂಬ ಸಾಫ್ಟಾಗಿ ಆಗುತ್ತೆ. ಅಂದರೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು, ಅದು ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ. ಅಂದರೆ ಅರ್ಜೆಂಟಿಗೆಲ್ಲ ಆಗುವಂಥದ್ದಲ್ಲ, ರಾತ್ರಿ ಹೊತ್ತಲ್ಲೆಲ್ಲ ನೀವು ಮಾಡಿ ತಿನ್ಬಹುದು. ನಾನು ನೈಟ್ ಟೈಮಲ್ಲೇ ಮಾಡಿದ್ದು, ಉಳಿದಿರೋದು ನನಗೆ ಮತ್ತು ಮಗಳಿಗಲ್ವಾ. ಸೊ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ, ಹೇಗಾಗುತ್ತೆ ಅಂತ. ಇವತ್ತೊಂದು ಟಾಪಿಕ್ ತಗೊಂಡು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನರು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡಿರ್ಬೋದು, ಅದರಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಅಂತ ತುಂಬ ಜನರು ಕೊರಗೋದು ಕೂಡ ಇದೆ. ಬಟ್ ನಾನು ಹೇಳೋದು ಇಷ್ಟೇ, ಯಾವತ್ತೂ ಅಷ್ಟೇ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವತ್ತೂ ಸಕ್ಸಸ್ ಸಿಗಲ್ಲ. ಸೊ ಹೋಗ್ತಾ ಹೋಗ್ತಾ ನಮಗೆ ಯಶಸ್ಸು ಅನ್ನೋಂಥದ್ದು ಖಂಡಿತ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಭರವಸೆನ ಕಳ್ಕೊಬೇಡಿ ಅಂತಲೇ ನಾನು ಹೇಳ್ತೀನಿ. ಯಾರ್ದೋ ಮಾತಿಗೆ ಕಿವಿ ಕೊಟ್ಟು ಅಥವಾ ಫ್ಯಾಮಿಲಿಯಲ್ಲೇ ಆಗಿರ್ಬೋದು, ನೀವೇನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ತುಂಬ ಇನ್ಸಲ್ಟ್ಗಳು ಆಗ್ತಾ ಇದೆ ಅಂದರೆ ದಯವಿಟ್ಟು ಅದನ್ನು ಆದಷ್ಟು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ನೀವು ಆದಷ್ಟು ಪಾಸಿಟಿವ್ ಆಗಿರಿ. ಇನ್ನೊಬ್ಬರ ಮಾತಿಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಬರೋದಕ್ಕೆ ನಾವು ಸಾಧ್ಯನೇ ಇಲ್ಲ. ಸೊ ಬೇರೆಯವರ ಮಾತನ್ನು ಕೇಳೋದನ್ನ ಕಡಿಮೆ ಮಾಡಿ ನಮ್ಮ ತನನ ಅಂದರೆ ನಮ್ಮ ಒಂದು ಕೆಲಸನ, ನಮ್ಮ ಒಂದು ಪ್ರಯತ್ನನ ನಾವು ಯಾವಾಗಲೂ ಕೂಡ ಮಾಡೋಣ. ಸೊ ಯಾವತ್ತು ಇನ್ನೊಬ್ರಿಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ನಾವು ಆ 4 ಗೋಡೆ ಮಧ್ಯನೇ ಇರ್ತೀವಿ. ಸೊ ನಮ್ಮದು ಅಂತ ಏನಾದರೂ ನಾವು ಸ್ಟಾರ್ಟ್ ಮಾಡಿದ್ರೆ, ಏನೋ ಒಂದು ಪ್ರತಿಭೆ ಇದೆ ಅಥವಾ ಒಂದು ನನ್ನ ಹತ್ರ ಏನೋ ಒಂದು ಇದೆ ಅದನ್ನು ತೋರಿಸ್ಕೊಬೇಕು ಅಂತ ಅಂದರೆ ಖಂಡಿತ ಮಾಡಿ. ಯಾವತ್ತೂ ಕೂಡ ಅಷ್ಟೇ, ನೀವು ಪಾಸಿಟಿವ್ ಆಗಿರಿ, ಬಿ ಹ್ಯಾಪಿ ಆ್ಯಂಡ್ ಯಾವಾಗಲೂ ಕೂಡ ಚೆನ್ನಾಗಿರಿ, ಬಿ ಪಾಸಿಟಿವ್ ಅಂತಲೇ ಹೇಳ್ತೀನಿ. ಬಟ್ ಸ್ಟಾರ್ಟ್ ಮಾಡಿರೋದನ್ನು ಯಾವತ್ತೂ ಕೂಡ ನಿಲ್ಲಿಸೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಸ್ಟಾರ್ಟ್ ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಶುರು ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಹಿಂದೆ ನೋಡದೆ ಮುನ್ನುಗ್ತಾ ಇರಿ. ಖಂಡಿತ ಯಶಸ್ಸು ಅನ್ನೋಂಥದ್ದು ಮುಂದೆ ಒಂದಿನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಇವಾಗ ಒಂದು ಪ್ಯಾನ್ನ ಇಟ್ಟಿದ್ದೀನಿ, ಅಂದರೆ ರೊಟ್ಟಿನ ಕಾಯಿಸ್ಬೇಕಲ್ವಾ. ಸೊ ಹಾಗಾಗಿ ಈ ರೊಟ್ಟಿನ ಹೇಗೆ ಮಾಡಿದೆ ಅಂದರೆ, ನಾನು 2 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ. ಸೊ ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ. ಸೊ 2 ಬೌಲ್ಗೆ ನಾನು 3 ಗ್ಲಾಸ್, ಅಂದರೆ 1 ಬೌಲ್ಗೆ ಒಂದು
1.5 ಗ್ಲಾಸ್ನಷ್ಟು 1.5 ಬೌಲ್ನಷ್ಟು ನಾನು ನೀರನ್ನು ತಗೊಂಡಿದ್ದೆ. ಹಾಗೆಯೇ 2 ಬೌಲ್ಗೆ ಅಂದರೆ 3 ಬೌಲ್ ಆಗುತ್ತೆ. ಸೊ ಅಷ್ಟು ಮಾಡಿಕೊಂಡು ಫಸ್ಟ್ ಏನು ಮಾಡಿದೆ, ಸ್ವಲ್ಪ ಆ ನೀರಿಗೇನು ಉಪ್ಪು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೆ. ಸೊ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಅದು ಕುದಿ ಬರುತ್ತೆ ಅಲ್ವಾ, ಸೊ ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಿಟ್ಟನ್ನು ಏನು ತೊಗೊಂಡಿರ್ತೀವಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂದು ಕೋಲ್ ಹಿಂಸಾದಿಂದ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಅದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಚಪಾತಿಗೆ ನಾವು ಯಾವ ರೀತಿ ಲಟ್ಟಿಸ್ತೀವಿ ನೋಡಿ, ಚಪಾತಿಗೆ ಯಾವ ರೀತಿ ನಾದ್ತೀವಿ ನೋಡಿ ಆ ಥರ ಮಾಡಿ ಉಂಡೆ ಮಾಡಿಬಿಟ್ಟು ಅದನ್ನು ಲಟಾಯಿಸಿದ್ರೆ ಸಾಕು, ಬಟ್ ನಿಧಾನವಾಗಿ ಆಗಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ನಾನು ರೊಟ್ಟಿನ ಹಾಕಿಬಿಟ್ಟು ಈ ರೀತಿ ಒಂದು ವೈಟ್ ಕಲರ್ ಬಟ್ಟೆಯಿಂದ ಅದ್ರ ಮೇಲೆ ಸ್ವಲ್ಪ ನೀರನ್ನು ಚುಮುಕಿಸ್ತಾ ಇದ್ದೀನಿ, ಅಂದರೆ ಜಸ್ಟ್ ಪ್ರೆಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಉಬ್ಬುತ್ತೆ. ಹಾಗೆಯೇ ಅದ್ರ ಮೇಲ್ಗಡೆ ವೈಟು ಹಿಟ್ಟಿರುತ್ತಲ್ವ, ಅಕ್ಕಿ ಹಿಟ್ಟಿರುತ್ತಲ್ವ, ಸೊ ಅದೆಲ್ಲ ಹೋಗುತ್ತೆ, ಬಟ್ ಉಬ್ಬುತ್ತೆ, ಚೆನ್ನಾಗಿ ಉಬ್ಬುತ್ತೆ. ಸ್ವಲ್ಪನೇ ನೀರು ತಗೊಂಡು ಎಲ್ಲೆಲ್ಲಿ ವೈಟ್ ಆಗಿರುತ್ತೆ ನೋಡಿ ಸೈಡಲ್ಲಿ ಎಲ್ಲನೂ ಕೂಡ ಈ ರೀತಿ ಒಂದು ಕರ್ಚಿಫ್ ಆಗಿರ್ಬೋದು, ವೈಟ್ ಕಲರ್ ಬಟ್ಟೆ ಆಗಿರ್ಬೋದು, ಅದರಿಂದ ಕ್ಲೀನ್ ಆಗಿರೋ ಬಟ್ಟೆಯಿಂದ ಈ ರೀತಿ ಸ್ವಲ್ಪ ನೀರನ್ನು ತಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇವಾಗ ಇನ್ನೊಂದು ಕಡೆ ಅದನ್ನು ತಿರುವು ಹಾಕ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಸೇಮ್ ನಾವು ಹಾಗೆ ಮಾಡಬೇಕಾಗಿರೋದು. ಉಬ್ಬುತ್ತೆ, ಚೆನ್ನಾಗಿ ಉಬ್ಬುತ್ತೆ, ಹಾಗೆಯೇ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೊಟ್ಟಿ. ಮನೇಲಿ ನೀವು ಕೂಡ ಟ್ರೈ ಮಾಡಿ. ನೈಟ್ ಟೈಮಲ್ಲಿ ಕೂಡ ಮಾಡ್ಬೋದು ಅಥವಾ ಡೇ ಟೈಮಲ್ಲೂ ಕೂಡ ಟೈಮ್ ಇದ್ದರೆ ಮಾಡ್ಬೋದು. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇದ್ರೆ ಅಂದರೆ ಮಾಡಬಹುದು ಬೇಗ ಇದ್ದರೆ, ಬಟ್ ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಕೂಡ ನೀವು ರೊಟ್ಟಿಯನ್ನು ಮಾಡಬಹುದು. ಇನ್ನೊಂದು ಅಕ್ಕಿ ರೊಟ್ಟಿಯನ್ನು ಕೂಡ ಮಸಾಲೆ ಹಾಕ್ಬಿಟ್ಟು ಮಾಡೋದು, ಅದು ಕೂಡ ನನ್ನ ಚಾನಲ್ ಇದೆ ವಿಡಿಯೋ, ನೋಡಿಲ್ಲ ಅಂದರೆ ನೋಡಿ. ಈ ರೀತಿ ನೀರನ್ನು ಇದ್ರ ಮೇಲೆ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಪ್ರೆಸ್ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಹರಿದೋಗ್ಬಿಡ್ಬೋದು, ಅದಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ವೈಟ್ ಇದೆ ಎಡ್ಜಸ್ ಇದಲ್ವಾ ಸೈಡಲ್ಲಿ, ಅಲ್ಲೆಲ್ಲ ಮಾಡಿದ್ರೆ ಅವಾಗ ಏನಾಗುತ್ತೆ, ಅದು ಉಬ್ಕೊಂಡು ಬರುತ್ತೆ. ನೀವೇ ನೋಡ್ತಿರ್ಬೋದು, ಉಬ್ಕೊಂಡು ಬರುತ್ತೆ. ಇವಾಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಸ್ವಲ್ಪ ಬೇಯಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಬಟ್ ತುಂಬ ಚೆನ್ನಾಗಾಗುತ್ತೆ. ಮಾಡಿದ್ಮೇಲಂತೂ ನಿಜ ತುಂಬ ಚೆನ್ನಾಗಾಗತ್ತೆ. ನಾನು ತುಂಬ ಟೈಮ್ ಆಗೋಗಿತ್ತು ಮಾಡಿದೆ ಅಂತಲೇ ಹೇಳ್ಬೋದು. ಇದನ್ನು ಮಾಡಿಲ್ಲ ನಾನು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಅಂದ್ಕೋತೀನಿ. ಯಾಕೋ ಮಾಡಬೇಕು ಅಂತ ಅನ್ನಿಸ್ತು, ಸೊ ಹಾಗಾಗಿ ಮಾಡಿದೆ. ಮಗಳು ಕೂಡ ತಿಂದಳು. ಸೊ ಯಾವುದು ಮಕ್ಳಿಗಾಗುತ್ತೋ ಅದನ್ನು ನಾವು ಮಾಡಿಕೊಂಡು ಕೊಡ್ತಾ ಇರಬೇಕು. ಈ ರೊಟ್ಟಿ ಮಾಡೋದು ತುಂಬಾ ಈಸಿ ಇರುತ್ತೆ, ತುಂಬಾ ಈಸಿ, ಯಾವಾಗ ಬೇಕಾದರೂ ಮಾಡ್ಕೊಬಹುದು. ಸ್ವಲ್ಪ ಪೇಷನ್ಸ್, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ, ಬಿಟ್ಟರೆ ಮತ್ತೇನೂ ಇಲ್ಲ, ಬೇಗನೆ ಮಾಡ್ಕೊಬೋದು. ಸೊ ನೀರು ಹಾಕೋದು ಏನಕ್ಕಂದರೆ ಸ್ವಲ್ಪ ಉಬ್ಬುತ್ತೆ. ನಾವೆಲ್ಲ ಊರಲ್ಲೆಲ್ಲ ಮಾಡ್ತೀವಿ ಉಬ್ಬು ರೊಟ್ಟಿ. ನಾನು ಅದನ್ನು ಕರ್ಚಿಫಲ್ಲಿ ಸ್ವಲ್ಪ ಮೇಲ್ಗಡೆ ಹಾಕ್ತಾ ಇದ್ದೆ, ವೈಟ್ ಕಾಣಿಸುತ್ತೆ ಇಲ್ಲ ಅಂದರೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಬೆಂದಿದೆ, ನೋಡ್ತಿದ್ದೀರಾ, ಇದು ಬೆಂದಿದೆ. ಇವಾಗ ಇದನ್ನು ತೆಗೆದು ಇನ್ನೊಂದು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ರೆಡ್ ಕಲರ್ ಆಗಿರುತ್ತೆ ಅಲ್ವ ಮೇಲ್ಗಡೆ ನೋಡಿ, ಅದು ಬೆಂದಿದೆ ಅಂತ ಅರ್ಥ. ಅಂದರೆ ಬೆಂದಿದೆ ಅಂತ ಸರಿಯಾಗಿ ಗೊತ್ತಾಗುತ್ತೆ. ಎರಡೂ ಕಡೆನೂ ಕೂಡ ಬೆಂದಿದೆ. ಇವಾಗ ಅದನ್ನು ಒಂದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಫ್ಲಾಸ್ಕ್ ಅಥವಾ ಏನಿದೆ ನಿಮ್ಮ ಮನೇಲಿ ಅದಕ್ಕೆ ಹಾಕ್ಕೊಳ್ಳಿ. ಬನ್ನಿ ಇವಾಗ ತಿನ್ಕೊಂಡು ಬರೋಣ. ಇವಾಗ ನೋಡಿ ಉಪ್ಪು ರೊಟ್ಟಿ ಆಮೇಲೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿದೆ. ತಿನ್ನೋದೊಂದೇ ಬಾಕಿ. ಇವಾಗ ಟೈಮ್ ಬಂದು 9-10 ಆಯಿತು. ಸೊ ಇವಾಗ ಜಸ್ಟ್ ತಿನ್ನಬೇಕು. ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿ ಬಂದಿದೆ, ನೋಡ್ತಿದ್ದೀರಲ್ವಾ, ತುಂಬ ಸಾಫ್ಟಾಗಿ ಬಂದಿದೆ. ಮಗಳಿಗೂ ಹಾಕ್ಬಿಟ್ಟು ನಾನು ತಿಂತಾ ಇದ್ದೀನಿ ನೋಡಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಏನಾದ್ರು ರೆಸಿಪಿ ಬೇಕು ಅಂದರೆ ಹೇಳಿ, ಖಂಡಿತ ಶೇರ್ ಮಾಡ್ತೀನಿ. ತುಂಬಾ ಈಸಿ ಆಗಿದೆ, ಬಟ್ ಅರ್ಜೆಂಟಲ್ಲಿ ಬೆಳಗ್ಗೆ ಬೇಗ ಮಾಡೋಕ್ಕಾಗಲ್ಲ. ಸೊ ನೋಡಿ ಇವಾಗ ನಾನು ತಿಂತೀನಿ. ತಿಂದ್ಬಿಟ್ಟು ಆದಮೇಲೆ ಮನೆ ಕೆಲಸ ಎಲ್ಲ ಶುರು ಮಾಡಬೇಕು. ಫಸ್ಟ್ ಹೊಟ್ಟೆ ಫುಲ್ ಆಗಿ ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ. ಮನೆ ಕೆಲಸ ಮಾಡೋದು ಫುಲ್ ಪೆಂಡಿಂಗ್ ಇದೆ. ಸೊ ಒಂದೊಂದೇ ನಿಧಾನವಾಗಿ ಕೆಲಸ ಮಾಡಿ ಮುಗಿಸ್ಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಫುಲ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೋಡಿ ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋದ ಒಂದು ಒಳ್ಳೆ ಟಾಪಿಕ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್, ಬಾಯ್.